ನ್ಯೂಸ್ಗೆ ಸ್ವಾಗತ. 155ನೇ ಮಹಾತ್ಮ ಗಾಂಧೀಜಿ ಹಾಗೂ 120ನೇ ಲಾಲ್ ಬಹದ್ದೂರ್ ಶಾಸ್ತ್ರಿಜಿಯವರ ಜಯಂತಿ ಆಚರಣೆ. ಮಹಾತ್ಮ ಗಾಂಧೀಜಿ ಹಾಗೂ ಲಾಲ್ ಬಹದ್ದೂರ್ ಶಾಸ್ತ್ರಿಜಿಯವರ ಜಯಂತಿಯನ್ನು ಮುಧೋಳ್ ನಗರದ ಕೆಆರ್ ಲಕ್ಕಂ ಮೆಮೋರಿಯಲ್ ಶಾಲೆಯಲ್ಲಿ ಚಿಂತನ ಸಿರಿ ಮುಧೋಳ್ ಹಾಗೂ ಗಾಂಧಿ ಪ್ರತಿಷ್ಠಾನ ಮುಧೋಳ್ ಘಟಕದ ಸದಸ್ಯರು ಇಂದು ಬೆಳಗ್ಗೆ ಶಾಲಾ ಆವರಣ ಸ್ವಚ್ಛಗೊಳಿಸಿ ಗಾಂಧಿ ಜಯಂತಿಯನ್ನ ಆಚರಿಸಿದ್ರು. ಅದೇ ರೀತಿಯಾಗಿ ಕಾರ್ಯಕ್ರಮದ ಉದ್ಘಾಟಕರಾಗಿ ಚಿಂತನ ಸಿರಿ ಗೌರವ ಅಧ್ಯಕ್ಷರಾದ ಡಾಕ್ಟರ್ ಎಂಆರ್ ದೇಸಾಯಿ ಕಾರ್ಯಕ್ರಮ ಉದ್ದೇಶಿಸಿ ಮಾತನಾಡಿದರು. ಶಾಲೆಯ ಅಧ್ಯಕ್ಷರಾದ ದುಂಡಪ್ಪ ಲಕ್ಕಂ ಹಾಗೂ ಮುಖ್ಯ ಅತಿಥಿಗಳಾದ ಎಂಜಿ ದಾಸರ್, ಡಾಕ್ಟರ್ ಮೋಹನ್ ಬೀರಾದಾರ್, ಡಾಕ್ಟರ್ ಶಿವಾನಂದ ಕುಬುಸದ್, ಅಪ್ಪ ಸಾಹೇಬ್ ಲಕ್ಕಂ, ಡಾಕ್ಟರ್ ಡಿಎಂ ಬೆಣ್ಣೂರ್, ಶ್ರೀಮತಿ ಸುನಂದಮ್ಮ ಲಕ್ಕಂ, ಆಡಳಿತಾಧಿಕಾರಿಗಳಾದ ರಮೇಶ್ ಲಕ್ಕಂ ಹಾಗೂ ಆನಂದ್ ಲಕ್ಕಂ ವೇದಿಕೆ ಮೇಲೆ ಉಪಸ್ಥಿತರಿದ್ದರು. ಪ್ರಾರ್ಥನೆಯೊಂದಿಗೆ ಕಾರ್ಯಕ್ರಮವನ್ನ ಪ್ರಾರಂಭಿಸಿ ಗಾಂಧಿ ಭಜನಾ ಹಾಗೂ ಗಾಂಧೀಜಿಯವರ ಜೀವನ ಚರಿತ್ರೆಯ ಕುರಿತು ಪ್ರಬಂಧವನ್ನ ಏರ್ಪಡಿಸಿ ಕನ್ನಡ ಮಾಧ್ಯಮ ಮತ್ತು ಇಂಗ್ಲಿಷ್ ಮಾಧ್ಯಮದವರಿಗೆ ಪ್ರತ್ಯೇಕವಾಗಿ ಪ್ರಶಸ್ತಿಗಳನ್ನ ಚಿಂತನ ಸಿರಿಯಿಂದ ನೀಡಲಾಯಿತು. ಗಣ್ಯರಾದ ಮುತ್ತು ದೇಸಾಯಿ, ಡಾಕ್ಟರ್ ಸಂಗಮೇಶ್ ಕಲ್ಯಾಣಿ, ರಮೇಶ್ ಅಣ್ಣಿಗೇರಿ, ರವಿ ದೇಸಾಯಿ, ವಕೀಲರಾದ ಶಶಿಕಾಂತ್ ಬುದ್ನಿ, ಗಾಂಧಿವಾದಿ ಮಹದೇವಪ್ಪ ಮಡಿವಾಳರ್, ಶಾಲಾ ವಿವಿಧ ವಿಭಾಗಗಳ ಮುಖ್ಯ ಉಪಾಧ್ಯಾಯರಾದ ಆಕಾಶ್ ಕಾಳಗೆ, ಅನಿಲ್ ಮಾಗಿ, ಅರುಣ್ ಬಿರಾದಾರ್, ಸಂಯೋಜಕರಾದ ಶ್ರೀಮತಿ ಲಕ್ಷ್ಮೀಬಾಯಿ ಕುಬ್ಕಡಿ ಹಾಗೂ ಶಾಲೆಯ ಎಲ್ಲಾ ಶಿಕ್ಷಕ ವೃಂದ ಮತ್ತು ಮುದ್ದು ಮಕ್ಕಳು ಭಾಗವಹಿಸಿ ಕಾರ್ಯಕ್ರಮವನ್ನ ಯಶಸ್ವಿಗೊಳಿಸಿದ್ರು. For the humanity, truth and non-violence were the guiding principle of Gandhiji's life. Gandhiji used a non-violent presidency as a tool to free India from the British. ಕುವೆಂಪು ಅವರು, ಬೇಂದ್ರೆ ಅವರು, ಡಿ ವಿ ಗುಂಡಪ್ಪನವರಂತೂ ಅವರ ಕಗ್ಗನ ಹಾಕಿಟ್ಬಿಡಿ. ಅದನ್ನು ಯಾವುದೂ ನಾವು ಆಚರಣೆ ಮಾಡ್ತೀವಿ, ಆದರೆ ಅದನ್ನು ನಮ್ಮ ಜೀವನದಲ್ಲಿ ಅವರ ಜೀವನದ ಮೌಲ್ಯಗಳನ್ನು ಅಳವಡಿಸಲಿಕ್ಕೆ ಏನು ಪ್ರಯತ್ನ ಮಾಡಲ್ಲ. ಇದೊಂದು ವಿಶಾಲಕರ ಸಂಗತಿ. ಒಳ್ಳೊಳ್ಳೆಯ ವಿಚಾರಗಳನ್ನು ಸಮಾಜಕ್ಕೆ ತಲುಪಿಸುವ ನಿಟ್ಟಿನಲ್ಲಿ, ಸಮಯ ಪ್ರಜ್ಞೆಯನ್ನು ಜನರಿಗೆ ಕಲಿಸುವ ನಿಟ್ಟಿನಲ್ಲಿ ನಾವೆಲ್ಲ ಕೆಲಸ ಮಾಡ್ತಾ ಇದ್ದೇವೆ. ಅನೇಕ ಜನ ಆ ಕೆಲಸಕ್ಕೆ ಕಂಕಣಬದ್ಧರಾಗಿ ನಿಂತಿದ್ದಾರೆ. ನಮ್ಮ ಬೆಣ್ಣೂರವರಾಗಲಿ, ರಮೇಶ್ ಅಲಿಕೇರಿಯವರಾಗಲಿ, ಶಶಿ ಬುದ್ನಿಯವರು, ದೇಸಾಯಿ ಅವರು, ಮಡಿವಾಳ ಅವರು, ಕಲ್ಯಾಣಿ ಸರು, ಇವರೆಲ್ಲರೂ ಕೂಡಿ ರವಿ ದೇಸಾಯಿ ಅವರು
ಮತ್ತು ನಮ್ಮ ಗುರುಗಳಾದಂತಹ ಬಹುಶಃ ಭಾಳಷ್ಟು ಜನರಿಗೆ ಗುರುಗಳೇ ಶ್ರೀಯುತ MG ದಾಸರ್ ಸರ್ ಅವರು, ಇವರೆಲ್ಲ ಕೂಡಿ ಈ ಕೆಲಸಗಳನ್ನು ಮಾಡ್ತಾ ಇದ್ದೇವೆ. ಮುಧೋಳದಲ್ಲಿ ಚಿಂತನ ಸಿರಿ ಅನ್ನತಕ್ಕಂಥ ಒಂದು ಸಂಸ್ಥೆ ಗಾಂಧಿ ಜಯಂತಿಯನ್ನು ಅತ್ಯಂತ ವಿಶೇಷವಾಗಿ ಆಚರಿಸಿಕೊಂಡು ಬರ್ತಾ ಇದೆ. ಯಾಕೆ ಅಂತಂದರೆ ಚಿಂತನ ಸಿರಿಯೂ ಕೂಡ ಗಾಂಧೀಜಿಯ ತತ್ವ ಚಿಂತನೆ ಮತ್ತು ಸಿದ್ಧಾಂತಗಳ ಆಧಾರದ ಮೇಲೇ ಒಂದು ಕಟ್ಟಿರ್ತಕ್ಕಂಥ ಒಂದು ಸಂಸ್ಥೆ. ಆ ಸಂಸ್ಥೆಯ ಎಲ್ಲ ಪದಾಧಿಕಾರಿಗಳು ವಿಶೇಷವಾಗಿ ಗಾಂಧಿ ಜಯಂತಿಯನ್ನು ಒಂದು ಶಿಕ್ಷಣ ಸಂಸ್ಥೆಯಲ್ಲಿ ಮಕ್ಕಳೊಂದಿಗೆ ಆಚರಿಸಿಕೊಂಡು ಹೋದರೆ ಅದಕ್ಕೆ ಒಂದು ವಿಶೇಷವಾಗಿರ್ತಕ್ಕಂಥ ಅರ್ಥ ಸಾರ್ಥಕತೆ ಬರುತ್ತೆ ಅನ್ನತಕ್ಕಂಥದ್ದು ಒಂದು ಧ್ಯೇಯೋದ್ದೇಶ. ಇವತ್ತು ಗಾಂಧಿ ಜಯಂತಿಯನ್ನು ಒಂದು ಸ್ವಚ್ಛತೆಯ ಮುಖಾಂತರ ಎಲ್ಲ ಸಂಸ್ಥೆಯ ಪದಾಧಿಕಾರಿಗಳಿರ್ಬೋದು, ಲಕ್ಕಂ ಸಂಸ್ಥೆಯ ಸಂಸ್ಥಾಪಕರಿರ್ಬೋದು, ಇಲ್ಲಿಯ ಶಿಕ್ಷಕ ವೃಂದ ಮತ್ತು ಮುದ್ದು ಮಕ್ಕಳು ಎಲ್ಲರೂ ಸೇರಿ ಏನೈತಂದರೆ ಗಾಂಧಿ ಜಯಂತಿಯನ್ನು ಮೊಟ್ಟ ಮೊದಲಿಗೆ ಸ್ವಚ್ಛತಾ ಕಾರ್ಯಕ್ರಮದಿಂದ ಪ್ರಾರಂಭ ಆಗಿತ್ತು. ಮತ್ತು ಇಡೀ ಗಾಂಧಿ ಇವತ್ತು ಭಾರತಕ್ಕೆ ಸೀಮಿತವಾಗಿಲ್ಲ. ಗಾಂಧಿ ಇವತ್ತು ಒಂದು ಜಗತ್ತಿನ ಆಸ್ತಿಯಾಗಿ ಪರಿವರ್ತನೆ ಹೊಂದಿರತಕ್ಕಂಥದ್ದು. ಆದರೆ ವಿಷಾದ ಏನು ಅಂತಂದರೆ ಗಾಂಧಿಯ ಬಗ್ಗೆ ಗಾಂಧಿಯ ನಾಡಿನಲ್ಲಿ ಮತ್ತೆ ತಿಳಿದುಕೊಳ್ಳತಕ್ಕಂಥ ಕೆಲಸ ಪ್ರಾರಂಭ ಆಗಬೇಕಾಗಿದೆ. ಕ್ಯಾಮರಾಮನ್ ಕಿರಣ್ ಬಡಿಗೇರ್ ಜೊತೆ ಮಹೇಶ್ ದೇವಶೆಟ್ಟಿ, KS ನ್ಯೂಸ್ ಮುಧೋಳ್.